40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ತಿಲಕ್ ವರ್ಮಾ ಭಾರತದ ಕ್ರಿಕೆಟ್ ಲೋಕದಲ್ಲಿ ಹೊಸ ಸೆನ್ಸೇಷನ್. ಬರೀ 22 ವರ್ಷಕ್ಕೆ ಪಾಕ್ ಟೀಮನ್ನ ಅಟ್ಟಾಡಿಸಿ ಹೊಡೆದು ಶೌರ್ಯದಿಂದ, ಆವೇಶದಿಂದ, ರೋಷದಿಂದ ನಿಮ್ಮನ್ನು ಹೊಡಿಬೇಕು, ನಿಮ್ಮನ್ನು ಚಚ್ಚಬೇಕು ಅಂತ ಹಲ್ಕಚ್ಚಿ ಹೇಳಿ ಹೊಡೆದು ಏಷ್ಯಾ ಕಪ್ನಲ್ಲಿ ಅವ್ರನ್ನ ಒದ್ದು ಆಚೆಗೆ ಹಾಕಿ ಗೆಲುವಿಗೆ ದೊಡ್ಡ ರೂವಾರಿಯಾದರು. ಆಧಾರ ಸ್ತಂಭಗಳು ಕಳಚಿ ಬಿದ್ದಿದ್ದ ಹೊತ್ತಲ್ಲಿ ಕೈ ತಪ್ಪಿದ್ದ ಮ್ಯಾಚನ್ನು ಚಾಕಚಕ್ಯತೆಯಿಂದ, ವೀರಾವೇಶದಿಂದ ಹೋರಾಡಿ ಗೆಲ್ಲಿಸ್ಕೊಟ್ರು ಯುದ್ಧವನ್ನ. ಖುದ್ದು ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ತಿಲಕ್ ವರ್ಮಾರ ಬ್ಯಾಟಿಂಗ್ ಅಬ್ಬರ ನೋಡಿ ಟೇಬಲ್ ಕುಟ್ಟಿದ್ರು. ಹಾಗಿದ್ರೆ ನಿಜಕ್ಕೂ ತಿಲಕ್ ವರ್ಮಾ ಯಾರು? ಘಟಾನುಘಟಿ ಬೌಲರ್ಗಳನ್ನು ಪುಡಿಗಟ್ಟಿರೋ ಇವರ ತಾಕತ್ತೇನು, ಇವರ ಹಿನ್ನೆಲೆ ಏನು? ಮತ್ತೊಬ್ಬ ಯುವರಾಜ್ ಸಿಂಗ್ ಅಂತ ಕರೀತಿರೋದು ಯಾಕೆ? ಭಾರತ ತಂಡಕ್ಕೆ ತಿಲಕ್ ವರ್ಮಾರ ಉಪಸ್ಥಿತಿ ಯಾಕೆ ಮುಖ್ಯ? ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಎಲೆಕ್ಟ್ರಿಷಿಯನ್ ಮಗ, ಮಿಡಲ್ ಕ್ಲಾಸ್ ಹುಡುಗ. ಭಾರತದ ಬಹುತೇಕ ಕ್ರಿಕೆಟರ್ಗಳ ಹಾಗೆ ತಿಲಕ್ ವರ್ಮಾ ಕೂಡ ಸಾಮಾನ್ಯ ಹಿನ್ನೆಲೆಯನ್ನ ಹೊಂದಿದವರು. 2002 ನವೆಂಬರ್ 8ನೇ ತಾರೀಕು ಹೈದರಾಬಾದ್ನಲ್ಲಿ ಹುಟ್ಟಿದ ತಿಲಕ್. ಅವರ ತಂದೆ ಹೆಸರು ನಂಬೂರಿ ನಾಗರಾಜು, ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್. ತಾಯಿ ಗಾಯತ್ರಿ ದೇವಿ, ಹೌಸ್ ವೈಫ್. ಇವರಿಗೆ ತರುಣ್ ವರ್ಮಾ ಅನ್ನೋ ಹಿರಿಯ ಸಹೋದರ ಕೂಡ ಇದ್ದಾರೆ. ತಿಲಕ್ ವರ್ಮಾ ಹುಟ್ಟಿದಾಗ ಇವರ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿತ್ತು. ಟಿಪಿಕಲ್ ಮಿಡಲ್ ಕ್ಲಾಸ್ ಜೀವನ ನಡೆಸ್ತಾ ಇತ್ತು. ಆದರೆ ಚಿಕ್ಕಂದಿನಿಂದಲೇ ಕ್ರಿಕೆಟ್ ಕ್ರೇಜ್ ಹೊಂದಿದ್ದ ತಿಲಕ್ ವರ್ಮಾ 11ನೇ ವಯಸ್ಸಲ್ಲಿ ಸಲೀಂ ಬಯಾಶ್ ಅನ್ನೋರ ಕಣ್ಣಿಗೆ ಬಿದ್ರು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಿದ್ದ ಈ ಹುಡುಗನನ್ನ ಗುರುತಿಸಿ ಅವರು ತೆಲಂಗಾಣದ ಲಿಂಗಪಲ್ಲಿಯಲ್ಲಿರೋ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು. ಸ್ನೇಹಿತರೆ, ಈಗಿನ ಹುಡುಗರಿಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗೋದೇ ಕಷ್ಟ. ಅದರಲ್ಲಂತೂ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿ ಹೋಗಿದೆ. ಒಂದು ಕಾಲದಲ್ಲಿ ಕ್ರಿಕೆಟ್ ಅಂದ್ರೆ ಬರ್ತಾ ಇದ್ರು, ಊರಿಗೆ ನಾವು ಕೂಡ ನಡ್ಕೊಂಡು ಹೋಗಿದ್ದೀವಿ, ಪಕ್ಕದ ಊರಿಗೆಲ್ಲ ಬೈ ವಾಕ್ ಟೀಮ್ ಕರ್ಕೊಂಡು. ಆದ್ರೆ ಇವಾಗಿನ ಹುಡುಗರನ್ನ ಕರೀರಿ, ನಿಮ್ಮ ಟೀಮ್ನಲ್ಲಿರೋ ಯಾರನ್ನ ಕರೀರಿ, ಆಡಕ್ಕೆ ಬನ್ನಿ ಅಂತ ಹೇಳಿ ಅವರಿಗೆ ಚೇರಿಂದ ಹೇಳದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೀನು ಅಲ್ಲಿವರೆಗೆ ಬರಬೇಕಾ, ಬೆಳಿಗ್ಗೆ ಎದ್ದು ಬರಬೇಕಾ ಅನ್ನೋ ಯೋಚನೆ ಬರುತ್ತೆ. ಹಾಗಿರ್ಬೇಕಾದ್ರೆ ಇವರು ಕ್ರಿಕೆಟ್ ಕಲಿಯೋಕೆ ಅಂತ ತಮ್ಮ ಊರಿಂದ ಪ್ರತಿದಿನ 40 ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಇದ್ರು. ಪ್ರತಿನಿತ್ಯ ಟ್ರೈನಿಂಗ್ ಸೆಷನ್ಗಳಲ್ಲಿ ಭಾಗಿಯಾಗ್ತಾ ಇದ್ರು. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಕೋಚಿಂಗ್ ಫೀಸ್ ಮತ್ತು ಕ್ರಿಕೆಟ್ ಎಕ್ವಿಪ್ಮೆಂಟ್ ಖರ್ಚನ್ನ ಕೂಡ ಕೋಚ್ ಸಲೀಂ ಬಯಾಶ್ ಅವರೇ ನೋಡಿಕೊಂಡಿದ್ರು. ಏನು ಕ್ರಿಕೆಟ್ ಜೊತೆಗೆ ಶೈಕ್ಷಣಿಕ ಜೀವನವನ್ನು ಮುಂದುವರೆಸಿದ ತಿಲಕ್ ವರ್ಮಾ ಹೈದರಾಬಾದ್ನ ಕ್ರೆಸೆಂಟ್ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಮತ್ತು ಭಾರತೀಯ ವಿದ್ಯಾಭವನದ ಪಬ್ಲಿಕ್ ಸ್ಕೂಲ್ನಲ್ಲಿ ಹಾಗೆ ಲೆಪಾಕ್ಷಿ ಜೂನಿಯರ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಪಾಸ್ ಮಾಡಿದ್ರು. ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ. ಸ್ನೇಹಿತರೆ, ವರ್ಮಾ ಅವರು ಮೊದಲ ಬಾರಿಗೆ ದೇಸಿ ಕ್ರಿಕೆಟ್ಗೆ ಕಾಲಿಟ್ಟಿದ್ದು 2018-19ರಲ್ಲಿ ರಣಜಿ ಟ್ರೋಫಿಯಲ್ಲಿ ಹೈದರಾಬಾದ್ ತಂಡದ ಪರ ಆಡಿದ ವರ್ಮಾ ಮುಂದೆ 2019ರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ T20 ಕ್ರಿಕೆಟ್ ಆಡ್ತಾರೆ. ನಂತರ 2020ರಲ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಪಾಲ್ಗೊಳ್ತಾರೆ. ಮುಂದೆ 2020ರ ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. IPLನಲ್ಲಿ ತಿಲಕ್ ಮೋಡಿ. ದೇಸಿ ಕ್ರಿಕೆಟ್ನಲ್ಲಿ ಹೀಗೆ ಅಬ್ಬರದ ಆಟ ಆಡ್ತಾ ಇದ್ದ ತಿಲಕ್ ಕ್ರಿಕೆಟ್ನ ಮಹಾಸಾಗರ IPL ಒಳಗೆ ಧುಮುಕಿದ್ರು. 2022ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಇವರನ್ನ ಖರೀದಿ ಮಾಡಿತು. ಆ ಟೈಮ್ನಲ್ಲಿ ರಾಜಸ್ಥಾನ ವಿರುದ್ಧ ಬರೀ 33 ಎಸೆತಗಳಲ್ಲಿ 61 ರನ್ ಬಾರಿಸಿದ ತಿಲಕ್ ಮೊದಲ ಬಾರಿಗೆ IPL ದಿಗ್ಗಜರ ಕಣ್ಣಿಗೆ ಅದ್ಭುತ ಆಟಗಾರನಾಗಿ ಅಥವಾ ಮುಂದೆ ಅದ್ಭುತ ಆಟಗಾರನಾಗಿ ಬೆಳೆಯಬಲ್ಲ ತಾಕತ್ತಿರೋ ಒಬ್ಬ ಉದಯೋನ್ಮುಖ ಪ್ರತಿಭೆಯಾಗಿ ಕಾಣಿಸ್ತಾರೆ. ನಂತರ RCB ವಿರುದ್ಧ 2023ರಲ್ಲಿ ಬರೀ 46 ಬಾಲ್ಗೆ 84 ರನ್ ಚಚ್ಚಿ ಹೊಸ ಅಧ್ಯಾಯವನ್ನ ಓಪನ್ ಮಾಡಿದ್ರು. ಅವರ ವೃತ್ತಿ ಜೀವನದಲ್ಲಿ 9 4 4 ಸಿಕ್ಸರ್ ಬಾರಿಸಿ RCB ತಂಡಕ್ಕೆ ಶಾಕ್ ಕೊಟ್ಟರು. ಬಳಿಕ ಪ್ಲೇ ಆಫ್ನಲ್ಲಿ ಗುಜರಾತ್ ವಿರುದ್ಧ ಜಸ್ಟ್ 14 ಬಾಲ್ಸ್ನಲ್ಲಿ 43 ಗಳಿಸಿ ಡೇಂಜರಸ್ ಪ್ಲೇಯರ್ ಅನ್ನೋದನ್ನ ಕ್ರಿಕೆಟ್ ಜಗತ್ತಿಗೆ ಅರ್ಥ ಮಾಡಿಸಿದ್ರು. ಮುಂದೆ ಇದೇ ಯಶಸ್ಸು ಅವ್ರನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಡೆಗೆ ಕರ್ಕೊಂಡ್ಬಂತು. ಇನ್ನು ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ವರ್ಲ್ಡ್ ಕ್ರಿಕೆಟ್ಗೆ ಎಂಟ್ರಿ. 2023ರ ಜುಲೈನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಟೀಮ್ ಪ್ರಕಟ ಮಾಡಬೇಕಾಗಿರುತ್ತೆ. ಈ ವೇಳೆ ಮೊದಲ ಬಾರಿಗೆ ವರ್ಮಾ ಅವರಿಗೂ ಟೀಮ್ನಲ್ಲಿ ಸ್ಥಾನ ಸಿಕ್ತು. ಇದನ್ನು
ಅದ್ಭುತವಾಗಿ ಬಳಸಿಕೊಂಡ ತಿಲಕ್ ಜಸ್ಟ್ 22 ಬಾಲ್ಗಳಲ್ಲಿ 39 ರನ್ ಗಳಿಸುವ ಮೂಲಕ ಹಾಗೆ 2 ಕ್ಯಾಚ್ ಹಿಡಿಯುವ ಮೂಲಕ ಮೊದಲ ಪಂದ್ಯದಲ್ಲೇ ಗಮನ ಸೆಳೆದರು. ಆನಂತರ ಸೆಕೆಂಡ್ ಮ್ಯಾಚ್ ನಲ್ಲಿ ಎಲ್ಲರನ್ನೂ ದಂಗು ಬಡಿಸುವ ಹಾಗೆ ಹಾಫ್ ಸೆಂಚುರಿ ಬಾರಿಸಿದರು. ಈ ಮೂಲಕ ಪುರುಷರ T20 ಕ್ರಿಕೆಟ್ನಲ್ಲಿ ಅತಿ ಕಿರಿಯ ವಯಸ್ಸಿಗೆ ಹಾಫ್ ಸೆಂಚುರಿ ಬಾರಿಸಿದ ಭಾರತದ 2ನೇ ಆಟಗಾರ ಅಂತ ಕರೆಸಿಕೊಂಡ್ರು. ಅದೇ ಸೀರೀಸ್ನಲ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅಂತಲೂ ಕೂಡ ಕರೆಸಿಕೊಂಡ್ರು. ಅದಾದ್ಮೇಲೆ ಮುಂದೆ ಐರ್ಲೆಂಡ್ ಜೊತೆಗಿನ 3 T20 ಪಂದ್ಯಗಳಲ್ಲೂ ಕೂಡ ಇವರು ಆಡಿದ್ರು. ಅದಾದ್ಮೇಲೆ 2023ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಏಷ್ಯಾ ಕಪ್ ಮ್ಯಾಚ್ ಆಡಿದ್ರು. ಹಾಗೆ 2024ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 56 ಬಾಲ್ನಲ್ಲಿ 107 ರನ್ ಗಳಿಸಿದ್ರು. T20ಯಲ್ಲಿ ಕಿರಿಯ ವಯಸ್ಸಿಗೆ ಸೆಂಚುರಿ ಬಾರಿಸಿದ 2ನೇ ಆಟಗಾರ ಅಂತಲೂ ಕರೆಸಿಕೊಂಡ್ರು. ಈಗ ಏಷ್ಯಾ ಕಪ್ನಲ್ಲೂ ಕೊನೆ ತನಕ ನಿಂತು ಆಟ ಆಡಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅನಿಸ್ಕೊಂಡಿದ್ದಾರೆ. ಅದು ಕೂಡ ಟೆನ್ಸ್ ಮೂಮೆಂಟ್ನಲ್ಲಿ ಕ್ರಂಚ್ ಸಿಚುವೇಶನ್ ಅಲ್ಲಿ ಬಂದು ಆಡಿ ಉದ್ವೇಗಕ್ಕೊಳಗಾಗದೆ ಹೆದರುಕೊಳ್ಳದೆ ವೀರಾವೇಶದಿಂದ ಆಡಿ ಆ ಶೌರ್ಯವನ್ನು ತೋರಿಸಿ 69 ರನ್ ಗಳಿಸಿ ತಿಲಕ್ ಗೆಲುವಿನ ರೂವಾರಿಯಾದರು. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ಸೂರ್ಯಕುಮಾರ್ ರಂತಹ ಟಾಪ್ ಆಟಗಾರರು ಪಾಕ್ ಬೌಲರ್ಗಳ ದಾಳಿಗೆ ತುತ್ತಾಗಿ ಬೇಗ ಪೆವಿಲಿಯನ್ ಸೇರ್ಕೊಂಡಿದ್ರು. ಈ 3 ಆಟಗಾರರಿಂದ ಬಂದಿದ್ದು ಜಸ್ಟ್ 18 ರನ್ ಮಾತ್ರ. 2 ವಿಕೆಟ್ಗಳನ್ನು ಕಳ್ಕೊಂಡಿದ್ರೆ ಭಾರತ ಸೋಲಿನ ದವಡೆಗೆ ಸಿಕ್ಕಾಕೊಳ್ತಿತ್ತು. ಆ ಟೈಮ್ನಿಂದಲೂ ಕೂಡ ನಿರಂತರವಾಗಿ ಗೆಲುವಿನ ದಡ ದಾಟಿಸೋ ತನಕ ನಿಂತು ತಿಲಕ್ ವರ್ಮಾ ಮೊದಲಿಗೆ ಸಂಜು ಸ್ಯಾಮ್ಸನ್ ಒಟ್ಟಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು. ಆಮೇಲೆ ಶಿವಮ್ ದುಬೆ ಒಟ್ಟಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು, ಗೆಲುವು ತಂದುಕೊಟ್ರು. ಇದು ಸೂರ್ಯಕುಮಾರ್ ಯಾದವ್ಗೆ ಎಷ್ಟು ಖುಷಿ ಕೊಡ್ತು ಅಂದರೆ, ಈ ಹಿಂದೆ ರೋಹಿತ್ ಕೊಹ್ಲಿ ಅವರನ್ನ ಎತ್ಕೊಂಡು ಕುಣಿದಾಡಿದ ಹಾಗೆ ಸೂರ್ಯಕುಮಾರ್ ತಿಲಕ್ ವರ್ಮಾರನ್ನ ಎತ್ಕೊಂಡು ಕುಣಿದಾಡಿದ್ರು. ತಿಲಕ್ ವರ್ಮಾ 6 ಬಾರಿಸಿದಾಗ ಗೌತಮ್ ಗಂಭೀರ್ ಟೇಬಲ್ ಕೊಟ್ಟಿದ್ರು. ಒಟ್ಟಾರೆ 22 ವರ್ಷದ ಈ ಯಂಗ್ ಸೆನ್ಸೇಷನ್ ಭಾರತದ ಪಾಲಿಗೆ ಮತ್ತೊಬ್ಬ ಯುವರಾಜ್ ಸಿಂಗ್ ರೀತಿ ಕಾಣಿಸ್ತಾ ಇದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಅವಕಾಶ ಸಿಗೋ ನಿರೀಕ್ಷೆ ಇದ್ದೇ ಇದೆ. ರೋಹಿತ್ ಕಂಡು ನಡಗಿದ್ರು. ಏನೋ ತಿಲಕ್ ಅವರೇ ಹೇಳ್ಕೊಂಡಿದ್ದಾರೆ, ಮೊದಲ ಸಲ ಮುಂಬೈ ಇಂಡಿಯನ್ಸ್ ಟೀಮ್ಗೆ ಸೇರಿದಾಗ ರೋಹಿತ್ ಶರ್ಮಾರನ್ನ ನೋಡಿ ಹೆದರಿಕೆ ಆಗಿತ್ತು. ಅವರು ನನ್ನ ಮುಂದೆನೆ ಬಂದಿದ್ದು ನೋಡಿ ಸಂತೋಷ ಮತ್ತು ಆತಂಕ ಆಗಿತ್ತು. ಆದ್ರೆ ಈ ಟೈಮ್ನಲ್ಲಿ ಅವರು ನನ್ನ ತಪ್ಪಿಕೊಂಡು ಧೈರ್ಯ ಹೇಳಿದ್ರು. ನಿಮಗೆ ಏನ್ ಬೇಕಾದ್ರೂ ಕೇಳಿ, ಇಲ್ಲಿ ಹಿರಿಯರು ಕಿರಿಯರು ಅಂತೇನಿಲ್ಲ, ನಾವೆಲ್ಲ ಒಂದೇ, ತಂಡಕ್ಕೆ ಆಟ ಆಡಬೇಕು, ಕ್ರಿಕೆಟ್ ಅಥವಾ ನಿಮಗೆ ಯಾವ ಸಲಹೆ ಬೇಕು ಅದನ್ನ ಮುಕ್ತವಾಗಿ ಕೇಳಿ ಅಂತ ಹೇಳಿದ್ರು ಅಂತ ರೋಹಿತ್ ಶರ್ಮಾ ಬಗ್ಗೆ ತಿಲಕ್ ವರ್ಮಾ ಮೆಚ್ಚುಗೆ ಮಾತುಗಳನ್ನಾಡಿದ್ರು. ಇನ್ನು ಧೋನಿ ಅವರ ಅಭಿಮಾನಿಯಾಗಿರೋ ತಿಲಕ್ ಅವರೇ ನನ್ನ ರೋಲ್ ಮಾಡೆಲ್ ಅಂತ ಹೇಳ್ಕೊಂಡಿದ್ದಾರೆ. ಇವರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮಹಾನ್ ದೈವ ಭಕ್ತ. ದೇಶದ ಎಲ್ಲ ಪ್ರಮುಖ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಫೋಟೋ ಹಾಕೊಳ್ತಾರೆ. ಅಯೋಧ್ಯ ರಾಮ ಮಂದಿರ, ತಿರುಪತಿ ವೆಂಕಟೇಶ್ವರ, ಮುಂಬೈನ ಬಾಬುಲ್ನಾಥ್ ದೇವಸ್ಥಾನ, ಗೋವಾದ ಮಹಾದೇವ ದೇವಸ್ಥಾನ, ಹೀಗೆ ಎಲ್ಲಾ ಕಡೆ ವಿಸಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ತಿಲಕ್ ವರ್ಮಾ ಅವರನ್ನ ಇಂಟರ್ನ್ಯಾಷನಲ್ ಟೂರ್ನಿಗಳಲ್ಲೂ ಕೂಡ ಏಷ್ಯಾ ಕಪ್ ನಂತ ಟೂರ್ನಿಯಲ್ಲಿ ಹಾಕೊಂಡಾಗ ಕೆಲವರಿಂದ ಟೀಕೆ ಬರ್ತಾ ಇತ್ತು. ಆದ್ರೆ ಈಗ ಅವರ ಅನಿವಾರ್ಯತೆ ಏನು, ಅವರೆಂತ ಪ್ಲೇಯರ್, ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾಕತ್ತು ತೋರಿಸಬೇಕಾಗಿದ್ದ ಮ್ಯಾಚ್ ನಲ್ಲಿ ತೋರಿಸಿದ್ದಾರೆ. ಹೈ ಪ್ರೆಷರ್ ಮ್ಯಾಚ್ ಇದು. ಇಂಡಿಯಾ ಪಾಕಿಸ್ತಾನಿನ ಫೈನಲ್ ಮ್ಯಾಚ್ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ, ಅದು ಹೆವಿ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಅನ್ನ ತಡ್ಕೊಂಡು ನಿಂತ್ಕೊಳ್ಳೋದೇ ದೊಡ್ಡ ತಾಕತ್ ಇರಬೇಕು, ಅದಕ್ಕೆ ಅದನ್ನ ಮಾಡಿ ತೋರಿಸಿದ್ದಾರೆ. ಸ್ನೇಹಿತರೆ, 2011ರ ವಿಶ್ವಕಪ್ ಗೆದ್ದ ಟೀಮ್ ನಲ್ಲಿ ನಮ್ಮಲ್ಲಿ ಟಾಪ್ 7 ನಲ್ಲಿ ಗೌತಮ್ ಗಂಭೀರ್, ಯುವರಾಜ್ ಸಿಂಗ್, ಸುರೇಶ್ ರೈನಾ ಹೀಗೆ 3 ಜನ ಎಡಗೈ ಬ್ಯಾಟರ್ಗಳಿದ್ರು. ಆದ್ರೆ ಈಗ ಭಾರತ ಟೀಮ್ ನಲ್ಲಿ ಯಾರೂ ಇಲ್ಲ. ಇದ್ದ ಒಬ್ರು ಜಡೇಜಾ ಕೂಡ ಮೊನ್ನೆ T20ಗೆ ನಿವೃತ್ತಿ ಕೊಟ್ಟಿದ್ದಾರೆ. ಸೊ ಎಲ್ಲಾ ಬಲಗೈ ಬ್ಯಾಟರ್ಗಳನ್ನೇ ಹಾಕೊಂಡು ಆಡಕ್ಕಾಗಲ್ಲ. ಟೀಮ್ ಕಾಂಬಿನೇಷನ್ಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ಅವಶ್ಯಕತೆ ತುಂಬಾ ಇದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅವ್ರು ಹೊಡೆಯೋಕೆ ಶುರು ಮಾಡಿದ್ರೆ ಎದುರಾಳಿ ಫೀಲ್ಡಿಂಗ್ ಎಲ್ಲ ಚೆಲ್ಲಾಪಿಲ್ಲಿ ಆಗ್ಬಿಡುತ್ತೆ. ಆ ಕಡೆ ಓಡೋದ ಈ ಕಡೆ ಓಡೋದ ಗೊತ್ತಾಗಲ್ಲ. ಜೊತೆಗೆ ಬರೀ ಬಲಗೈ ಬ್ಯಾಟ್ಸ್ಮನ್ಗಳೇ ಇದ್ದಾಗ ಅಪೋಸಿಷನ್ ಟೀಮ್ಗಳು ಎಡಗೈ ವೇಗಿಗಳಿಂದ ದಾಳಿ ಮಾಡಿಸೋದು ಅಥವಾ ಮಿಡಲ್ ಓವರ್ಗಳಲ್ಲಿ ಎಡಗೈ ಸ್ಪಿನ್ನರ್ಗಳಿಂದ ಅಟ್ಯಾಕ್ ಮಾಡಿಸೋದು ಮಾಡಿ ರನ್ ಕಟ್ಟೆ ಹಾಕೋದನ್ನ ಸಕ್ಸಸ್ಫುಲ್ ಆಗಿ ಹಿಂದೆ ಮಾಡಿದ್ವು. ಹೀಗಾಗಿ ಟಾಪ್ ಆರ್ಡರ್ ಇಲ್ಲ ಅಂದ್ರೂ ಕೂಡ ಮಿಡಲ್ ಆರ್ಡರ್ ನಲ್ಲಾದ್ರೂ ಎಡಗೈ ಬ್ಯಾಟರ್ಗಳ ಅವಶ್ಯಕತೆ ತುಂಬಾ ಇದೆ. ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್. 2-3 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು ಬೇಕೇ ಬೇಕು ಟೀಮ್ ನಲ್ಲಿ. ಸೊ 2011ರ ವಿಶ್ವಕಪ್ ಹಾಗೂ ಲಾಂಗ್ ಟೈಮ್ ಯುವಿ ಯಾವ ರೀತಿ ಟೀಮ್ ನಲ್ಲಿ ಸ್ಥಾನ ತುಂಬಿದ್ರು, ಆ ಸ್ಥಾನವನ್ನ ತಿಲಕ್ ವರ್ಮಾ ತುಂಬಬಹುದು ಅನ್ನೋ ನಿರೀಕ್ಷೆ ಈಗ ಇದೆ. ನಿಮಗೆ ಅನ್ಸುತ್ತೆ ತಿಲಕ್ ವರ್ಮಾ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.